ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಡೀ ವಾರ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ಹೇಗಿದೆ, ಒಂದು ವೇಳೆ ಶುಭ ಇದ್ದಂತಹ ಸಂದರ್ಭದಲ್ಲಿ ಅದರ ಪೂರ್ಣ ಫಲವನ್ನ ಪಡೆಯೋದು ಹೇಗೆ, ಅಶುಭ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಪರಿಹಾರ ಇದಕ್ಕೆ ಅನ್ನೋದನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ರಾಶಿ ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು ಪ್ರತಿಯೊಬ್ಬರು ಹೇಳ್ಕೊಳ್ಬಹುದಾದಂತಹ ಮಂತ್ರ, ಅದರ ಬಗ್ಗೆಯೂ ಕೂಡ ತಿಳಿಯೋಣ. ಇದರ ಜೊತೆಗೆ ಲೈವ್ನಲ್ಲೇ ಜಾತಕವನ್ನು ನೋಡಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ ತಮ್ಮ ಪ್ರಶ್ನೆಯನ್ನು ಕೇಳಿ ಪರಿಹಾರವನ್ನು ಕಂಡುಕೊಳ್ಳಿ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ನಾವು ಪ್ರತಿ ವಾರವೂ ಕೂಡ ವಾರ ಭವಿಷ್ಯದಲ್ಲಿ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಇವತ್ತು ಯಾವ ಒಳ್ಳೆ ಮಾತನ್ನು ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತಿ ಆತ್ಮವಿದಾಂ ಕೃತುಶ್ಚಿಯ ಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನಯ ಕಥಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರದ ಪ್ರಾರಂಭ ಒಂದು ಒಳ್ಳೆಯ ನುಡಿಯಿಂದ. ಈ ಸುಭಾಷಿತ, ಒಂದು ಒಳ್ಳೆಯ ಮಾತು ಇದೇನಿದೆ, ಒಂದು ರೀತಿ ನಮಗೆ ಕೌನ್ಸಿಲಿಂಗ್ ಕೊಡುತ್ತೆ. ಯಾವ ವೈದ್ಯನೂ ನೀಡಲಾರದ ಒಂದು ಮಾತ್ರೆ, ಸಮಾಧಾನಕ್ಕೆ ಎಲ್ಲಿದೆ ಮಾತ್ರೆ? ಇಂಥ ಹಿತವಚನಗಳೇ ನಮಗೆ ಮನೋಬಲವನ್ನು ಗಟ್ಟಿಗೊಳಿಸುವಂತಹ ಮಾತ್ರೆಗಳು, ಮಾತಿನ ಮಾತ್ರೆಗಳು. ಅದನ್ನು ಗಮನಿಸಿ. ಈ ಸಾಮಾನ್ಯವಾಗಿ ಮನುಷ್ಯನ ಬದುಕಿನಲ್ಲಿ ಏನನ್ನು ಮರೆತು ಬಿಡ್ತೀವಿ, ಏನನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ಸ್ಮರಿಸಬೇಕು, ಸಂತುಷ್ಟಿ ಯಾವುದರಲ್ಲಿ ಇರಬೇಕು ಅನ್ನೋದರ ಕುರಿತಾಗಿ ಇರತಕ್ಕಂಥ ಒಂದು ಸುಭಾಷಿತ ನೀವು ಪರದೆ ಮೇಲೆ ಗಮನಿಸಬಹುದು. ಪರೋಪಕಾರ ಶೂನ್ಯಸ್ಯ ಧಿಮ್ಮನುಷ್ಯಸ್ಯ ಜೀವಿತಂ ಜೀವಿತುಂ ಜೀವಂತು ಪಶವೋ ಯೇಷಾಂ ಚರ್ಮಾಪ್ಯುಪರಿ ಕರಿಷ್ಯತಿ ಅಂತ. ಏನು ಇದರ ಅರ್ಥ ಅಂತಂದರೆ, ಪರೋಪಕಾರ, ಮನುಷ್ಯ ಉಪಕಾರ ಮಾಡಿರ್ತಕ್ಕಂಥದ್ದನ್ನು ಮರ್ತು ಬಿಡ್ತಾನೋ ಯಾರು, ಅವನನ್ನು ಧಿಕ್ಕರಿಸಬೇಕು, ತಿರಸ್ಕರಿಸಬೇಕು ಅಂತಿದೆ. ಅಂದರೆ ಉಪಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಮರಿಬಾರ್ದು. ಮರೆತು ಬಿಟ್ಟರೆ ಅವನು ಪಶುಗಳಿಗಿಂತ ಸಮನಾಗಿಬಿಡ್ತಾನೆ ಅಂತ. ಪಶುಗಳಾದರೂ ಅವು ಸತ್ತ ಕಾಲಕ್ಕೆ ಚರ್ಮವನ್ನು, ಅವುಗಳ ಚರ್ಮದಿಂದ ಉಪಯೋಗ ಆಗುತ್ತೆ ಅನ್ನುವ ಅರ್ಥದಲ್ಲಿ ಶರೀರವನ್ನೇ ಬಿಟ್ಕೊಟ್ಬಿಡ್ತಾವಂತೆ. ಹೀಗಾಗಿ ಮನುಷ್ಯ ಈ ಉಪಕಾರ ಸ್ಮರಣೆಯನ್ನು ಮರೆತು ಬಿಟ್ಟರೆ ಅವುಗಳಿಗಿಂತಲೂ ಕಡೆಯಾಗಿ ಬಿಡ್ತಾನೆ ಅಂತಕ್ಕಂಥದ್ದು ಇದರ ಒಂದು ಮಾತಿನ ಅರ್ಥ. ಉಪಕಾರವನ್ನು ಮಾಡ್ತಾ ಇರಬೇಕು ನಾವು. ಸಣ್ಣದೋ ಪುಟ್ಟದೋ, ಅದರಲ್ಲಿ ದೊಡ್ಡದು ಹಿರಿಮೆ ಗರಿಮೆ ಅದು ಅವುಗಳಿಗಿಂತ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅನ್ನೋದಕ್ಕಿಂತ ಒಂದು ಅಗತ್ಯ ಸಂದರ್ಭದಲ್ಲಿ ಯಾವುದೋ ಏನೋ ಅಗತ್ಯ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಸಹಾಯವು, ಯಾರ್ದೋ ಪಾಪ ಎಷ್ಟೋ ಸಂದರ್ಭಗಳಾಗುತ್ತೆ, ಪರ್ಸೋ ಬಸ್ಸೋ ಏನೋ ಮರ್ತು ಬಂದು ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಊರಿಗೆ ಹೋಗಬೇಕಾಗತ್ತೆ, ಅಪರಿಚಿತ ಸ್ಥಳ ಆಗಿರ್ತದೆ. ಆ ಸಂದರ್ಭ ಯಾರೋ ಬಂದು ಕೇಳ್ತಾರೆ, ಮರ್ತು ಬಿಟ್ಟಿದ್ದೀನಿ. ಇದು ಈಗ ಬೇರೆ ರೀತಿಯಲ್ಲಿ ದಂಧೆಯೂ ಆಗಿರಬಹುದು, ಆದರೆ ಗುರುತಿಸ್ಕೊಳ್ಬೇಕು. ಅಂಥ ಸಂದರ್ಭ ಎಂತಹ ಶ್ರೀಮಂತರನ್ನು ಹಾಗೆ ಮಾಡಿಬಿಡುತ್ತೆ. ಎಲ್ಲೋ ನಾವು ಪರದೇಶಕ್ಕೋ ಪರಸ್ಥಳಕ್ಕೋ ಹೋಗಿರ್ತೀವಿ, ಆ ಸಂದರ್ಭದಲ್ಲಿ ಊಟವೂ ಇರೋದಿಲ್ಲ, ಎಲ್ಲ ಹಣ ಇರುತ್ತೆ, ಎಲ್ಲ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇರುತ್ತೆ, ನಮಗಿಲ್ದ ಕಾಂಟ್ಯಾಕ್ಟ್ ಅದು, ಆ ರೀತಿಯಲ್ಲೆಲ್ಲ ಇರ್ತೀವಿ ನಾವು. ಸಂದರ್ಭವಶಾತ್ ನಾವು ಅನಾಥರೇ ಆಗಿಬಿಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥವ್ರು ಅಂಥ ಒಂದು ಸಹಾಯವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಮಾಡಿದ ಸಹಾಯ ಮತ್ತು ಅದನ್ನು ಮರೆಯದೇ ಇರತಕ್ಕಂಥದ್ದು, ಇವೆರಡು ಮನುಷ್ಯನಿಗೆ ಬೇಕಾಗುತ್ತೆ. ಇದನ್ನು ಸೂಚಿಸ್ತಕ್ಕಂಥದ್ದು ಈ ಒಂದು ಮಾತು. ಈ ದಿವಸದ ಮಾತು ಬೇರೆಯಾಗಿತ್ತು, ಆದರೆ ಅಚಾನಕ್ಕಾಗಿ ಬೇರೆ ಒಂದು ಮಾತನ್ನು ತಗೊಂಡಿದ್ದಾಯ್ತು. ಇರಲಿ, ಅಂತೂ ನಾವು ಯಾವುದೇ ಆಗಲಿ ನೋಡಿ, ಒಳ್ಳೆ ಮಾತು ಅನ್ನೋದು ಯಾವುದೂ ಆಗಿರಬಹುದು, ಆದರೂ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ದಾರಿ ಸೂಚಿಸಿದ್ರೆ ಅದೆಲ್ಲವೂ ಸುಭಾಷಿತವೇ ಆಗಿರುತ್ತೆ. ನಿಜ ನಿಜ ನಿಜ.
ಒಂದೊಳ್ಳೆ ಮಾತಾಯ್ತು ಶಾಸ್ತ್ರಿಗಳೇ. ಇನ್ನು ವಾರ. ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನುವಂತಹ ತಿಳಿಯುವಂತಹ ಸಮಯ, ಏನು ವಿಶೇಷತೆ ಇದೆ ಗಮನಿಸೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಈ ವಾರ ಕೆಲವು ಇದ್ದಾವೆ, ಮುಖ್ಯವಾದ ಘಟ್ಟಗಳಿದ್ದಾವೆ. ನೋಡಿ ಆ ಕೋಷ್ಟಕವನ್ನು ಗಮನಿಸಿ. ಈ ದಿವಸವೇ 22ನೇ ತಾರೀಕು, ಈ ದಿವಸ ಶ್ರೀಮಾತೆ ಶಾರದಾದೇವಿಯವರ ಜಯಂತಿ. ರಾಮಕೃಷ್ಣ ಪರಮಹಂಸರಿಗೆ ದೊಡ್ಡ ಬೆಳಕಾಗಿ ನಿಂತವರು, ಸಹನಾ ಮೂರ್ತಿ ಅಂತಲೇ ಅವ್ರನ್ನ ಕರೀತಾರೆ. ಅದು ಈ ದಿವಸದ ಜಯಂತಿ. ನಾಳೆ ಕಾಲಭೈರವಾಷ್ಟಮಿ ಇರತಕ್ಕಂಥದ್ದು ಸೋಮವಾರ. ಗುರುವಾರ ಮಾರ್ಗಶೀರ್ಷ ಮಾಸದಲ್ಲಿ ಆಚರಿಸ್ತಕ್ಕಂಥ ಲಕ್ಷ್ಮೀ ವ್ರತವನ್ನು ನಾವು ಕಾಣ್ತೀವಿ 26ಕ್ಕೆ. 28ಕ್ಕೆ ಶುಕ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶನಿ ಪ್ರದೋಷ ಕೂಡ ಇದೆ, ಶನಿವಾರ ದಿವಸ ಅದು. ಶುಕ್ರನ ಕುಂಭರಾಶಿ ಒಳ್ಳೆಯ ಸ್ಥಾನ ಸಂಚಾರ ಆ ದಿವಸ. ಶುಕ್ರ ಗ್ರಹ ಪರಿವರ್ತನೆ ಶನಿವಾರ ದಿವಸ ಆಗ್ತಕ್ಕಂಥದ್ದು ಉಚ್ಚಾಭಿಲಾಷಿ ಆಗ್ತಾನೆ. ಆಗ ಬಹಳ ವಿಶೇಷವಾದ ಫಲಗಳನ್ನು ತಂದು ಕೊಡ್ತಾನಂತ. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಆ ಶುಕ್ರನ ಬದಲಾವಣೆ, ಪರಿವರ್ತನೆ ಎಲ್ಲ ರಾಶಿಗಳಲ್ಲೂ ಒಂದು ಕಳೆಯನ್ನು, ಹೊಸತನವನ್ನು, ಐಷಾರಾಮಿಯನ್ನು ಇದೆಲ್ಲ ತಂದು ಕೊಡುತ್ತೆ. ಅದನ್ನು ನಾವು ನೋಡೋಣ, ಗಮನಿಸೋಣ. ಅಂತೂ ಈ ವಾರದಲ್ಲಿ ನಾವು ಗಮನಿಸ್ತಕ್ಕಂಥ ಮುಖ್ಯವಾದ ಅಂಶಗಳು. ಸರಿ ಶಾಸ್ತ್ರಿಗಳು, ಇಡೀ ವಾರ ರಾಶಿ ನಕ್ಷತ್ರ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ಆದರೆ ಅದಕ್ಕೂ ಮುನ್ನ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಮಂಡ್ಯದಿಂದ ಪುಷ್ಪಲತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪಲತಾ ಅವರೇ. ನಮಸ್ಕಾರ ಮೇಡಮ್. ಪುಷ್ಪಲತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಮ್ಮ ಪ್ರಶ್ನೆ? ಕೇಳಬೇಕಿತ್ತು ಮೇಡಮ್. ಮಗಳ ಬಗ್ಗೆನಾ? ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 26/2 ಹ್ಮ್ 95 ಮೇಡಮ್. 95. ಸಮಯಮ್ಮ? ಸಮಯ 11:55. 26/2/95 ಅಲ್ವಾ? ಹೌದು ಮೇಡಮ್. ಸಮಯ 11:55 ಬೆಳಿಗ್ಗೆನಾ? ಬೆಳಗ್ಗೆ ಮೇಡಮ್. 11:55. ಏನ್ ಕೇಳಬೇಕಾಗಿತ್ತು ಮಗನ ಬಗ್ಗೆ? ಮದ್ವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸೆಟ್ ಆಗ್ತಾ ಇರ್ಲಿಲ್ಲ, ನೋಡ್ತಾನೆ ಇದೀವಿ, ಅದಕ್ಕೋಸ್ಕರ ಮೇಡಮ್. ಸರಿ, ಪ್ರಯತ್ನ ಪಡ್ತಾ ಇದ್ದೀರಿ, ಸೆಟ್ ಆಗ್ತಾ ಇಲ್ಲ. ಮಗನ ಮದ್ವೆ ವಿಚಾರ. ನಮಸ್ಕಾರ ಪುಷ್ಪಲತಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ಸಪ್ತಮಾಧಿಪತಿ ಕುಜ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಬಲಹೀನತೆ. ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಇದು ಈಗ ತಡವಾಗಿದೆ, ಇಲ್ಲ ಅಂತಲ್ಲ. ಆದರೆ ಇದಕ್ಕೆ ಅವಕಾಶಗಳು ಇನ್ನು ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಸಾಧ್ಯತೆ ಇದೆ. 2025 ಇದೇ ಇನ್ನೇನು ಬರ್ತಾ ಇದೆಯಲ್ಲ, 25ರ ಅಂತ್ಯದ ವೇಳೆಗೆ, ಡಿಸೆಂಬರ್ ವೇಳೆಗೆ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಆತಂಕ ಬೇಡ. ಒಂದು ಕುಜಗ್ರಹ ಶಾಂತಿಯನ್ನು ಮಾಡಿಸಿ. ಒಂದು ಮಂತ್ರ ಇದೆ ಬಹಳ ವಿಶಿಷ್ಟವಾದ, ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ಬರತಕ್ಕಂಥದ್ದು. ಇದರ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸಿ, ಸಾಧ್ಯವಾದರೆ ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ ತುಂಬ ಸಹಾಯವಾಗುತ್ತೆ. ಒಂದು ಮಾಡಿಸಿ ನೋಡಿಸಿ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಹಾವೇರಿಯಿಂದ ರುದ್ರಮ್ಮ ಅವ್ರು ಮಾಡಿದ್ದಾರೆ. ನಮಸ್ಕಾರ ರುದ್ರಮ್ಮ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 2003 ರೀ. 13ನೇ ತಾರೀಕು ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ. ಯಾವ ತಿಂಗಳು? 5ನೇ ತಿಂಗಳು ರೀ. ಮೇ 2003 ಅಲ್ವಾ? ಹ್ಞೂ ರೀ. 5ನೇ ತಿಂಗಳು 13ನೇ ತಾರೀಕಾ? ಹ್ಞೂ. ಸರಿ, 13/5/2003. ಸಮಯಮ್ಮ? ರಾತ್ರಿ 12:10 ಕೊಟ್ಟೇನ್ರಿ. ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ. ಸೋಮವಾರ ರಾತ್ರಿ, ಮಂಗಳವಾರ ಬೆಳಿಗ್ಗೆ. ಹಂಗಾರೆ ಅದು 13ನೇ ತಾರೀಕೆ ಬರುತ್ತಾ? ಸರಿ, ಮಗನ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು? ಅವನು ಉದ್ಯೋಗದ ಬಗ್ಗೆ ಕೇಳ. ವಿದ್ಯಾಭ್ಯಾಸ. ಸರಿ, ಶಾಸ್ತ್ರಿಗಳು ಹೇಳ್ತಾರೆ ಕೇಳಿ. ನಮಸ್ಕಾರ. ಗೊತ್ತಾಯ್ತು ರುದ್ರಮ್ಮ ಅವರೇ, ಗೊತ್ತಾಯ್ತು ನಿಮ್ಮ ಪ್ರಶ್ನೆ ಉದ್ಯೋಗದ ಬಗ್ಗೆ ಅಂತ ಆಯಿತು. ನೋಡಿ, ಕರ್ಮಾಧಿಪತಿ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಶುಕ್ರನಿಗೆ ಮೌಢ್ಯತೆಯೂ ಇಲ್ಲ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ನಾನೀಗಷ್ಟೇ ಹೇಳಿದೆ, ಈಗ ನಾಳೆ ಶುಕ್ರನ ಪರಿವರ್ತನೆ ಇದೆ, ಶನಿವಾರ, ಮುಂದಿನ ಶನಿವಾರ. ಆಗ ಒಳ್ಳೆ ಫಲ ತಂದುಕೊಡ್ತಾನೆ. ಈಗ ರಾಹು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಇವರಿಗೆ. ಗುರು ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ಆತಂಕ ಮಾಡ್ಕೋಬೇಡಿ. ಯಾವುದೇ ಅಂಥ ತೊಡಕುಗಳು ಕಾಣ್ತಾ ಇಲ್ಲ. ಹೀಗಾಗಿ ತೊಡಕಿಲ್ದಾಗ ಫಲ ಸಿಗುತ್ತೆ, ಪ್ರಯತ್ನ ಬೇಕು. ಜಾತಕ ತುಂಬ ಚೆನ್ನಾಗಿದೆಯಪ್ಪ, ಒಳ್ಳೆ ರಾಜಯೋಗ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಶಾಸ್ತ್ರಿಗಳು ಅಂತಂದರೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಪ್ರಯತ್ನ ಮಾಡಲಿ, ಖಂಡಿತ ಅನುಕೂಲ ಇದೆ. ಯಾವುದೇ ತೊಡಕಿಲ್ಲ, ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಬಹುದು ತಾವು. ಒಳ್ಳೆಯದಾಗಲಿ. ಸರಿ, ಇನ್ನು ಉತ್ತರ ಕನ್ನಡದಿಂದ ರಾಖಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಖಿ ಅವರೇ. ನಮಸ್ಕಾರ ಗುರುಗಳೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 1/9/2001. 1/9/2001 ಅಲ್ವಾ? 1 ಹೌದು. ಸಮಯಮ್ಮ? ಸಮಯ 1:25 ಮಧ್ಯಾಹ್ನ, ಅನಂತ ಚತುರ್ದಶಿ ದಿವಸ. ಸರಿ, ಏನ್ ಕೇಳ್ಬೇಕಾಗಿತ್ತು? ಅವಳದು ಈಗ ವೆಟರ್ನರಿ ಓದ್ತಾ ಇದ್ದಾಳೆ ಅವಳು. ಇದು 4ನೇ ವರ್ಷ. ಮುಂದಿನ ಭವಿಷ್ಯ ಹೆಂಗೆ ಅಂತ ಅವಳಿಗೆ ಶಿಕ್ಷಣ ಹೆಂಗೆ, ಉದ್ಯೋಗ ಹೆಂಗೆ ಅಂತ. ಸರಿ ಸರಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ಈಗ ಗುರು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಅವರಿಗೆ, ಅರ್ಥ ಆಯ್ತಾ? ಆಯ್ತು. ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ರವಿ ಬುಧ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಸೌಖ್ಯತೆ ಇರ್ತದೆ. ಹೀಗಾಗಿ ಅನುಕೂಲ ಇದೆ, ಚೆನ್ನಾಗಿ ಏಳಿಗೆ ಆಗುತ್ತೆ, ಮೇಲ್ ಬರ್ತಾರೆ, ಚೆನ್ನಾಗಿ ಹೆಸರು ಮಾಡ್ತಾರೆ, ಚೆನ್ನಾಗಿದೆ. ಗುರು ಅಷ್ಟಮದಲ್ಲಿರೋ ಕಾರಣದಿಂದಾಗಿ ಒಂದು ಹತ್ತಿರದಲ್ಲಿ ಯಾವುದಾದ್ರು ಗುರು ಮಂದಿರ ಇದ್ದರೆ ಪ್ರತಿ ಗುರುವಾರ ಅವರು ಗುರು ಮಂದಿರಕ್ಕೆ ಹೋಗಿ ಬರಲಿಕ್ಕೆ ಹೇಳಿ. ಅದು ತುಂಬ ಗುರುವಿನ ಕೃಪೆ ಬೇಕು ಇವರಿಗೆ. ಅದರಿಂದ ತುಂಬ ಸಹಕಾರ ಆಗುತ್ತೆ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಏನೂ ಅಂಥ ತೊಡಕಿಲ್ಲ. ಗುರುಸ್ಮರಣೆಯೇ ಇವರಿಗೆ ಶ್ರೀರಕ್ಷೆ. ಅದನ್ನು ಮಾಡಲಿಪ್ಪ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.